ಗದಗ ಜಿಲ್ಲೆಯನ್ನ ತಕ್ಷಣ ಬರಪೀಡಿತ ಪ್ರದೇಶವೆಂದು ಘೋಷಿಸುವಂತೆ ಹಾಗೂ 2025ನೇ ಸಾಲಿನ ಬೆಳೆಯ ವಿಮಾ ಹಣ ಮಂಜೂರು ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ ಬೆಳೆ ಸಾಲ ಮನ್ನಾ ಮಾಡುವಂತೆ ಕೋರಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಗದಗ ಜಿಲ್ಲಾ ಘಟಕ ಮತ್ತು ತಿಮ್ಮಾಪುರ ಗ್ರಾಮ ಘಟಕದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ಸರ್ಕಾರಕ್ಕೆ ನಾವು ವರದಿ ಕೊಡ್ತಿದ್ದೀವಿ. ಇನ್ನೊಂದು ಕೆಲವೊಂದು ಏಜೆಂಟ್ ಉತ್ಸವ ರೈತರು ಹೊರತು ಈಗೇನು ಏಜೆಂಟಿಗೆ ದಾಖಲೆ ಕೊಡೋ ನೀನು ರೈತರ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಅವರ ನೇತೃತ್ವದಲ್ಲಿ ತಿಮ್ಮಾಪುರ, ಹರ್ಲಾಪುರ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ನೂರಾರು ರೈತರು ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಜಮಾಯಿಸಿ ಮನವಿಯನ್ನ ಸಲ್ಲಿಸಿದ ಬಳಿಕ ಮಾತನಾಡಿದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಅವರು, ಮಳೆ ಇಲ್ಲದೆ ರೈತರ ಬೆಳೆಗಳು ಒಣಗಿ ಹೋಗಿವೆ. ರೈತರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಸರ್ಕಾರ ಕೂಡಲೇ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನೇ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಜೊತೆಗೆ ಗ್ರಾಮ ಘಟಕ ಅಧ್ಯಕ್ಷರಾದ ಹುಚ್ಚೀರಪ್ಪ ಜೋಗಿನ್ ಅವರು ಮಾತನಾಡಿ, ತಿಮ್ಮಾಪುರ ಭಾಗದಲ್ಲಿ ಹೆಸರು, ಜೋಳ, ಸೂರ್ಯಕಾಂತಿ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿವೆ. ರೈತರಿಗೆ ಈಗಲೇ ಪರಿಹಾರ ನೀಡದಿದ್ದರೆ ಜೀವನ ನಡೆಸುವುದು ಕಷ್ಟ ಎಂದು ಅಳಲನ್ನ ತೋಡಿಕೊಂಡರು. ಇನ್ಶೂರೆನ್ಸ್ ಕಂಪನಿ ಕಟ್ಟಿದ್ವಿ ಸರ್. ಆ ಇನ್ಶೂರೆನ್ಸ್ ಕಂಪನಿ ಕಟ್ಟಿ ಈಗಾಗಲೇ ಒಂದು ವರ್ಷ ಕಳೆದ್ರು ಕೂಡ ಇನ್ಶೂರೆನ್ಸ್ ಕಂಪನಿ ಆಗಲಿ ಮತ್ತು ಜಿಲ್ಲಾಡಳಿತ ಆಗಲಿ ಒಂದು ನಯ ಪೈಸೆನೂ ಕೂಡ ನಮ್ಮ ರೈತರ ಬ್ಯಾಂಕ್ ಖಾತೆಗೆ ಜಮಾವಣೆ ಮಾಡಿಲ್ಲ. ಆ ಜಮಾವಣೆನೂ ಮಾಡಿಲ್ಲ. ಈ ವರ್ಷ ಸರಿಯಾಗಿ ಮುಂಗಾರು ಮಳೆನೂ ಆಗಿಲ್ಲ ಮತ್ತು ಯಾವುದೇ ಬೆಳೆಯನ್ನು ಬರ್ತೈತೆ ಅನ್ನೋದು ನಿರೀಕ್ಷೆಯಲ್ಲಿ ನಮ್ಮ ರೈತರಿಲ್ಲ. ಯಾಕಪ್ಪ ಅಂದ್ರೆ ಈಗಾಗಲೇ ಮೋಡ ಎಲ್ಲ ಬಿಸಿಲಿನ ವಾತಾವರಣ ಕೂಡಿ ಇದ್ದಂತ ಬೆಳೆಗಳು ಕೂಡ ಅವು ಏನು ಕಮ್ಮಿ ಹೊಂಟವು. ಹಂಗಾದ್ರೂ ಕೂಡ ಜಿಲ್ಲಾಡಳಿತ ಏನು ಒಂದು ಎಚ್ಚೆತ್ಕೊಂಡು ಅಧಿಕಾರಿಗಳನ್ನ ನೇಮಕ ಮಾಡಿ ರೈತರ ಹೊಲಕ್ಕೆ ವಿಸಿಟ್ ಕೊಟ್ಟು ಅದರ ಪರಿಶೀಲನೆ ಮಾಡೋದು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡ್ತಾ ಇಲ್ಲ. ಇಂದು ನಾವು ಕಟ್ಟಿದಂತ ಬೆಳೆ ವಿಮೆ ಹಣವನ್ನು ನಮ್ಮ ಬ್ಯಾಂಕ್ ಖಾತೆಗೆ, ನಮ್ಮ ರೈತ ಬ್ಯಾಂಕ್ ಖಾತೆಗೆ ಜಮಾವಣೆ ಮಾಡ್ರಿ ಅಂತಂದು ನಾವು ಮಾನ್ಯ DC ಅವರಿಗೆ ಮನವಿ ಕೊಡಕ್ ಹೋದಾಗ ಮನವಿ ಸ್ವೀಕರಿಸಿ ಒಂದು ಏನಪ್ಪಾ ಅಂದ್ರ ರೈತರಿಗೆ ಒಂದು ಉಡಾಪಿ ಉತ್ತರವನ್ನು ಕೊಡ್ತಾರೆ ಸರ್. ಯಾಕೆ ನನ್ನ ಜೇಬ್ನಿಂದ ತಕ್ಕೊಳ್ಳೇನ ಅಂತಂದು ಇಂಥ ಮಾತನ್ನ ಮಾನ್ಯ ನಮ್ಮ ರೈತರ ಮನವಿಯನ್ನ ಸ್ವೀಕರಿಸಿದ ಜಿಲ್ಲಾಧಿಕಾರಿಗಳು ಕೂಡಲೇ ಸರ್ಕಾರದ ಗಮನಕ್ಕೆ ತಂದು ಸೂಕ್ತ ಕ್ರಮವನ್ನ ಕೈಗೊಳ್ಳುವುದಾಗಿ ಭರವಸೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷರಾದ ಅಂದಪ್ಪ ಕೋಳೂರು, ಶರಣಪ್ಪ ಜೋಗಿನ, ಹನುಮಂತ ಭೀಮನೂರು, ಶೇಖಪ್ಪ ಗಂಟೆ, ಹನುಮಪ್ಪ ತಳವಾರ್, ಶಿವಕುಮಾರ್ ಯತ್ನಟ್ಟಿ, ಶೇಖಪ್ಪ ಗಾಜಿ, ಕಪ್ಪತ್ತಪ್ಪ ಸೋಂಪುರ, ಯಲ್ಲಪ್ಪ ಗುಡ್ಲಾನೂರು, ಹನುಮಪ್ಪ ಕೊಪ್ಪಳ ಹಾಗೂ ಇನ್ನೂ ನೂರಾರು ರೈತರು ಪಾಲ್ಗೊಂಡಿದ್ದರು. ಯಲ್ಲಪ್ಪ ಎಚ್ ಬಾಬರಿ, 9 ಲೈವ್ ನ್ಯೂಸ್, ಗದಗ.